ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇವತ್ತು ನಾನು ಪೀನಟ್ ಲಡ್ಡು ಮಾಡ್ಕೋತಿದ್ದೀನಿ. ಟ್ರೆಡಿಷ್ನಲ್ ಸ್ವೀಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಡಿಲಿಷಿಯಸ್ ಆಗಿರುತ್ತೆ. ತುಂಬ ಪ್ರೋಟೀನ್ ಇರುವಂತಹ ರಿಚ್ ಲಡ್ಡು ಅಂತ ಹೇಳ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್, ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊತಾ ಇದ್ದೀನಿ. ಪೀನಟ್ ಹಾಗೆ ಬೆಲ್ಲ, ಸ್ವಲ್ಪ ಹಸುವಿನ ತುಪ್ಪ ಅಂತ ಹೇಳ್ಬೋದು. ನಾವು ಈ ಪೀನಟ್ ಏನಿದೆಯೋ ಕಡಲೆ ಬೀಜನ ತವಾ ಮೇಲಿಟ್ಟು ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಈ ಥರ ಡ್ರೈ ಫ್ರೈ ಮಾಡಿಕೊಂಡ್ರೆ ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲನೂ ಕ್ಲಿಯರ್ ಆಗಿ ತೆಗಿಬಹುದು. ಹಾಗೆ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದೇ ಒಂದು ಬೆಲ್ಲದ ಅಚ್ಚನ್ನು ಹಾಕಿ ಮುಳುಗುವಷ್ಟು ಅಂದರೆ ಕರಗುವಷ್ಟು ನೀರನ್ನು ಹಾಕಿ ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಪಾಕ ಹೇಗೆ ಬರುತ್ತೋ ಅದ್ರ ಮೇಲೆ ಲಡ್ಡು ಬರುತ್ತೆ ಚೆನ್ನಾಗಿ ಅಂತ ಹೇಳ್ಬೋದು. ಚೆನ್ನಾಗಿ ಈ ಥರ ಡ್ರೈ ಫ್ರೈ ಮಾಡಿಕೊಂಡ್ರೆ ಬೇಗನೆ ಸಿಪ್ಪೆ ಈ ಥರ ಬಿಚ್ಕೋಬೋದು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಡೈಲಿ ನೋಡ್ತಿರೋರು ಹಾಗೆ ಸಬ್ಸ್ಕ್ರೈಬ್ ಮಾಡಿರೋ ಹೊಸ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ನನಗೆ ಖುಷಿ ಆಗ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ಕೊಳ್ತಾ, ನೋಡಿ ಈ ಥರ ಸ್ವಲ್ಪ ತಣ್ಣಗಾದ ನಂತರ ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಸಿಪ್ಪೆ ಎಲ್ಲ ಹೋಗುತ್ತೆ ಮೇಲೆ ಇರುವಂತಹದ್ದು. ಹಾಗೆ ಪಾಕ ಕೂಡ ಚೆನ್ನಾಗಿ ತಕ್ಕೊಳ್ಬೇಕು. ಪಾಕ ಚೆನ್ನಾಗಾಗಿಲ್ಲ ಅಂದರೆ ಉಂಡೆ ಕ್ಲಿಯರ್ ಆಗಿ ಬರೋದಿಲ್ಲ. ಹಾಗಾಗಿ ನೋಡಿ ಪಾಕ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಐಶ್ವರ್ಯ ಶ್ರೀಧರ್ 2014 ಅನ್ನೋ ಐಡಿ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಅದರಲ್ಲಿ ನನ್ನ ಮಿನಿ ವ್ಲಾಗ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. ನೋಡಿ ಪಾಕ ಹೇಗೆ ಬಂದಿದೆ ಅಂತ ಇಲ್ಲಿ ನೋಡ್ಬೋದು. ಒಂದು ಬೌಲಲ್ಲಿ ನೀರು ತಗೊಂಡು ಮಾಡ್ಕೊಂಡಿರೋ ಪಾಕನ ಹಾಕೊಂಡ್ರೆ ಅದನ್ನ ನಾವು ಯಾವ ಶೇಪ್ ಬೇಕಾದರೂ ತರ್ಬೋದು. ಹಾಗಿದ್ರೆ ಪಾಕ ರೆಡಿ ಆಗಿರತ್ತೆ ಅಂತ. ಕೈಯಲ್ಲಿ ಈ ಥರ ಮಾಡಿದ್ರೆ ಯಾವ ಶೇಪ್ ಬೇಕೋ ಆ ಶೇಪ್ ಬರಬೇಕು. ಹಾಗಿದ್ರೆ ಕನ್ಫರ್ಮ್ ಆಗಿ ರೆಡಿ ಆಗಿದೆ ಅಂತ. ಸ್ಟವನ್ನು ಆಫ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು, ಹಸುವಿನ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈ ಕಡಲೆ ಬೀಜ ಏನು ಇದು ಮಾಡಿ ಇಟ್ಕೊಂಡಿದ್ವೋ ಇದರ ಸಿಪ್ಪೆ ಎಲ್ಲ ಕ್ಲಿಯರ್ ಆಗಿ ಕ್ಲೀನ್ ಮಾಡಿ ತೆಗೆದು ಬಿಡೋಣ. ಈ ಥರ ಕ್ಲಿಯರ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಬೆಚ್ಚಗಾಗೋದಕ್ಕೆ ಮತ್ತೆ ಆನ್ ಮಾಡಿದ್ದೀನಿ ಸ್ಟವನ್ನು. ಪಾಕವನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಾವು ಪೀನಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಏಲಕ್ಕಿ ಬೇಕು ಅಂದರೆ ಏಲಕ್ಕಿನ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಏಲಕ್ಕಿನ ಆ್ಯಡ್ ಮಾಡ್ತಾ ಇಲ್ಲ. ಈ ಥರ ತಿರುಗಿಸ್ಕೊಳ್ಳಿ ಒಂದ್ಸಲಿ. ಪೀನಟ್ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಬೆಲ್ಲದ ಪಾಕದ ಜೊತೆಗೆ ಪೀನಟ್ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಹಾಗೆ ಸ್ವಲ್ಪ ತಣ್ಣಗಾಗಬೇಕು. ಸ್ಟವ್ ಆನಲ್ಲೇ ಇರೋದ್ರಿಂದ ಈ ಥರ ಬೆಲ್ಲದ ಪಾಕದ ಜೊತೆ ಮಿಕ್ಸ್ ಮಾಡ್ತಿರುವಾಗ ಹೀಗೆ ಕಾಣುತ್ತೆ. ಸ್ವಲ್ಪ ಹೊತ್ತು ಹಾಗೇ ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ಳಿ. ಹಾಗೆ ಇದು ಡಯಟಿಗೆ ಕೂಡ ತುಂಬ ಒಳ್ಳೆ ರೆಸಿಪಿ. ಹಾಗೆ ಡಯೆಟಲ್ಲಿ ಕೂಡ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ನಾವು ಡಯೆಟ್ ಮಾಡಬೇಕಿದ್ರೆ ಸ್ವೀಟ್ಸ್ ಎಲ್ಲ ತಿನ್ನೋ ಹಾಗಿರಲ್ಲ. ಹಾಗಾಗಿ ಈ ಪೀನಟಲ್ಲಿ ಮಾಡ್ಕೊಳ್ಳೋಂಥ ಲಡ್ಡು ಅಥವಾ ಬರ್ಫಿ ಏನಿದೆ ಅದನ್ನ ಆರಾಮಾಗಿ ತಿನ್ಕೋಬೋದು. ಆರಾಮಾಗಿ ಅಂದರೆ ಯಥೇಚ್ಛವಾಗಿ ಅಲ್ಲ, 1 ಪೀಸ್ ಅಥವಾ 1 ಲಡ್ಡು ಖಂಡಿತವಾಗ್ಲೂ ಡೈಲಿ ತೊಗೋಬಹುದು. ಅಥವಾ ನಾವು ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಆಗಲ್ಲ, ಇದನ್ನು ನಾವು ತಿನ್ನಬಹುದು. ಇದು ಹೆಲ್ದಿ ಕೂಡ, ಪ್ರೋಟೀನ್ ಕೂಡ ಇದೆ ಇದರಲ್ಲಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ತಣ್ಣಗಾಗಿಲ್ಲ ಅಂದರೆ ಕೈಯೆಲ್ಲ ಸುಟ್ಟು ಬಿಡುತ್ತೆ ಬೆಲ್ಲದ ಪಾಕವನ್ನು ಉಂಡೆ ಮಾಡ್ಕೊಳ್ಳೋ ಟೈಮಲ್ಲಿ. ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಉಂಡೆನ ಕಟ್ಟೋದಕ್ಕೆ ರೆಡಿ ಮಾಡೋಣ. ತುಂಬ ತಣ್ಣಗಾದ್ರೂ ಉಂಡೆ ಕ್ಲೀನಾಗಿ ಬರೋದಿಲ್ಲ. ಹಾಗಾಗಿ ಬೆಚ್ಚಗಿರ್ಬೇಕಿದ್ರೇ ಬೇಗ ಉಂಡೆ ಮಾಡ್ಕೋಬೇಕು. ತುಂಬಾ ಬಿಸಿ ಅನಿಸುತ್ತೆ ನಮಗೆ. ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬಹುದು.
ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಬಾಕ್ಸಿಗಾಗಲಿ ಅಥವಾ ಈವ್ನಿಂಗ್ ಟೈಮ್ ಬಂದು ತಿನ್ನೋದಕ್ಕಾಗಲಿ ಈ ಥರ ಮಾಡಿಟ್ಬಿಟ್ರೆ ಮಕ್ಕಳು ಹೋಗಿ ಬಂದು ತಿಂತಾ ಇರ್ತಾರೆ ಅಂತ ಹೇಳ್ಬೋದು. ರುಚಿ ರುಚಿಯಾಗಿರುವಂತಹ ಪೀನಟ್ ಬರ್ಫಿ ಅಥವಾ ಲಡ್ಡು ಅಂತಲೂ ಹೇಳ್ಬೋದು. ಪೀನಟ್ ಲಡ್ಡು ರೆಡಿ ಆಯಿತು ಅಂತ ಹೇಳ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಈ ಥರ ಮಾಡಿ ನೋಡಿ ನೀವು ಕೂಡ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಕೂಡ ಕಳಿಸಿ ಅಂತ ಹೇಳ್ಬೋದು. ಹಾಗೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಕೂಡ ಇಲ್ಲ, ಆರ್ಟಿಫಿಷಿಯಲ್ ಸ್ವೀಟ್ ಕೂಡ ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಶುಗರ್ ಕೂಡ ಆ್ಯಡ್ ಮಾಡಿಲ್ಲ, ಬರೀ ಬೆಲ್ಲದಿಂದ ಮಾಡಿದ್ದೀನಿ. ಕೊನೆಗೆ ಪೀನಟ್ ಲಡ್ಡು ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಯಮ್ಮಿ ಆಗಿತ್ತು ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ತಮ್ಮೆಲ್ಲರಿಗೂ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ